Hi dear friends, welcome back to the next part of integration. I think we are on the part 14, right? I think we have covered almost 13 videos in the previous cases. Well, in the last video we were discussing about integration of some standard functions. Well, I gave this question as your homework question and I don't know how many of you have done it, but many of you might have tried it. Well, I'll give you the hint for this one, or else we'll solve it. Okay. Yeah, as you can see here, dear friends, what we have to do is we have to need to substitute, put tan x is equal to t. So if I differentiate, this will become sec square x dx is equal to dt. So now my integral will change to sec square x dx is dt upon 1 divided by under root, this is t square plus 4 can be written as 2 square. So now this became the standard one. What is the standard one? We know that integration of 1 divided by under root x square plus a square times dx is equal to log of mod x plus x square plus a square then plus c. So what will the answer for this one? We can directly write the answer for this one, log of mod of t plus under root t square plus 4 then c. So then we need to replace the value of t, which is equal to log of mod t means tan x. So this is tan x plus under root tan square x plus 4 then plus c is our answer. So this is the answer for the homework question. I hope many of you might have done it. So please pause the video and note it down. Well, dear students, here I want to tell you something. I think in the video of part number 12, when I was deriving the 6 important standard integrals, ಅಲ್ಲಿ ಫೋರ್ತ್ ಒಂದು ಸಾಲ್ವ್ ಮಾಡಬೇಕಾದ್ರೆ ವಿ ಮೇಡ್ ಅ ಸ್ಮಾಲ್ ಮಿಸ್ಟೇಕ್. ಅಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಏನಪ್ಪ ಅಂತಂದರೆ ಆ್ಯಕ್ಚುಲಿ ಡೆರಿವೇಷನ್ ಈ ಥರ ಮಾಡಬೇಕಾಗಿತ್ತು. ನಾನು ವೆನ್ ಐ ಡಿಡ್ ದಿಸ್ ಒನ್, ವೆನ್ ಐ ವಾಸ್ ಯೂಸಿಂಗ್ ದಿಸ್, ಐ ಥಿಂಕ್ ನಾವು ಇದನ್ನು ಡಿರೈವ್ ಮಾಡಿದಾಗ ಇಂಟಿಗ್ರಲ್ ಸಾಲ್ವ್ ಮಾಡಿದಾಗ ನಮಗೆ ಲಾಗ್ ಆಫ್ ಮಾಡ್ ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಂತ ಏನೋ ಬಂದಂಗಿತ್ತು. ಸೊ ವಿ ವಾಂಟೆಡ್ ಟು ರಿಮೂವ್ ಸೆಕ್ ಥೀಟಾ ಆ್ಯಂಡ್ ಟ್ಯಾನ್ ಥೀಟಾ ಬೈ ಯೂಸಿಂಗ್ ದಿಸ್ ಸಬ್ಸ್ಟಿಟ್ಯೂಷನ್ ಅಲ್ವಾ. ಸೊ ಹಿಯರ್ ನಾ ಏನು ಮಾಡಬೇಕಿತ್ತು ಹೇಳಿ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಸೆಕ್ ಸ್ಕ್ವೇರ್ ಥೀಟಾ ಅಂತ ಮಾಡಿದ್ದೆ. ದೆನ್ ವಾಟ್ ಐ ಡಿಡ್ ಇಸ್, ದೆನ್ ವಿ ರೋಟ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಥೀಟಾ ಅಂತ ಬರೆದಿದ್ವಿ. ದೆನ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರನ್ನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರೆದಿದ್ವಿ. ಆಮೇಲೆ ಇಲ್ಲಿ ಇದಾದಮೇಲೆ ಸ್ಟೆಪ್ಪಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಮಿಸ್ಟೇಕ್ ಏನಪ್ಪ ಅಂತಂದರೆ ಟ್ಯಾನ್ ಸ್ಕ್ವೇರ್ ಥೀಟಾ ಆ್ಯಸ್ ಇಟ್ ಈಸ್ ಪ್ಲಸ್ 1 ಕಮ್ಸ್ ದಿಸ್ ಸೈಡ್ ವಿಲ್ ಬಿಕಮ್ -1. ಸೊ ದಿಸ್ ವಿಲ್ ಬಿ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ -1 ಅಂತ ಆಗುತ್ತೆ. ಸೊ ನಾನು ಅಲ್ಲಿ ಬರಿಬೇಕಾದ್ರೆ ಏನು ಬರೆದಿದ್ದೆ, ಇದನ್ನು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಅಂತ ಬರೆದಿದೆ. ಸೊ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ. ಸೊ ದಿಸ್ ವಿಲ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಅಲ್ಲಿಗೆ ಟ್ಯಾನ್ ಥೀಟಾ ಅಂದರೆ ಅಂಡರ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಅಂತ ಆಗುತ್ತೆ. ಅಂದರೆ ಸ್ಕ್ವೇರ್ ಆ ಕಡೆ ಹೋದರೆ ರೂಟ್ ಆಗುತ್ತೆ ಅಲ್ವಾ. ಸೊ ದಿಸ್ ಒನ್ ಥಿಂಗ್ ದ್ಯಾಟ್ ವಿ ಮಿಸ್ಡ್ ಇನ್ ದ್ಯಾಟ್ ವಿಡಿಯೋ ಪಾರ್ಟ್ ನಂಬರ್ 12 ವೈಲ್ ಡಿರೈವಿಂಗ್ ಫೋರ್ತ್ ಒನ್. ಸೊ ಪ್ಲೀಸ್ ಮೇಕ್ ದಟ್ ಪ್ರಾಪರ್ ಕರೆಕ್ಷನ್. ಸೊ ಇವಾಗ ಏನು ಮಾಡ್ತೀರಿ ಹೇಳ್ರಿ, ಟ್ಯಾನ್ ಸೆಕ್ ಥೀಟಾದಲ್ಲಿ ವಿ ಸಬ್ಸ್ಟಿಟ್ಯೂಟ್ ಸೆಕ್ ಥೀಟಾ ಅಂದರೆ ಎಕ್ಸ್ ಬೈ ಎ ಸಬ್ಸ್ಟಿಟ್ಯೂಟ್ ಮಾಡ್ತೀವ. ದೆನ್ ಟ್ಯಾನ್ ಥೀಟಾ ಅಂದರೆ ವಿ ಗೋ ವಿತ್ ದಿಸ್ ಒನ್. ಓಕೆ. ಸೊ ಪ್ಲೀಸ್ ಮೇಕ್ ಇಟ್ ದ ಪಾಯಿಂಟ್. Well, dear students, now let's move on to the next question. So the next question is integral of 1 divided by x square minus 6x plus 13 into dx ಅಂತಿದೆ. ಸೊ ಒಂದು ಥಿಂಗ್ ಅಬ್ಸರ್ವ್ ಮಾಡ್ಬೋದು, ನಮ್ಮ ಹತ್ರ ಇರೋದು ಟೋಟಲ್ 6 ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಇದೆ ಅಲ್ವಾ. ಅವು 6 ಯಾವ ಥರ ಇದೆ ನೋಡಿ, ಇಟ್ ಈಸ್ ಲೈಕ್ ದಿಸ್, ಈ ಥರ ಇದೆ ಅಲ್ವಾ. 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತಿದೆ, ಅಥವಾ ಎಕ್ಸ್ ಸ್ಕ್ವೇರ್
ಪ್ಲಸ್ ಎ ಸ್ಕ್ವೇರ್ ಅಂತ, ಅಥವಾ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಈ ಥರ ಇದೆ ಅಲ್ವಾ. ಸೊ ನಾವು ಐ ಹ್ಯಾವ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಏನು ಹೇಳಿ, ನಮ್ಮ ಹತ್ರ ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಸೊ ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ ಮೊದಲು ಏನು ಮಾಡಬೇಕಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಬರೋ ಥರ ನೋಡ್ಕೊಳ್ಬೇಕು. ಏನು ಮಾಡ್ಬೇಕು ಹೇಳಿ, ಪರ್ಫೆಕ್ಟ್ ಸ್ಕ್ವೇರ್ ಬರೋ ಥರ ನೋಡ್ಕೊಳ್ಬೇಕು. ಸೊ ಅದನ್ನು ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಟಿರ್ತಾರೆ. ಹೇಗಪ್ಪ ಅಂತಂದರೆ, ವಾಟ್ ಐಲ್ ಡೂ ಇಸ್ ಐ ಜಸ್ಟ್ ರೈಟ್ ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 13. ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಹೇಗೆ ಮಾಡ್ತಾರಂದರೆ, ಫಸ್ಟ್ ರೈಟ್ ಎಕ್ಸ್ ಸ್ಕ್ವೇರ್ ಮೈನಸ್ 6x ಆ್ಯಸ್ ಇಟ್ ಈಸ್. ಇದನ್ನ ಆ್ಯಸ್ ಇಟ್ ಈಸ್ ಬರೀಬೇಕು. ಚೆಕ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. ಎಕ್ಸಿದ ಕೋಎಫಿಷಿಯಂಟ್ ಏನಿದೆ ನೋಡಿ, ಸೈನ್ ಬೇಕಾಗಿಲ್ಲ. ಎಕ್ಸಿದ ಕೋಎಫಿಷಿಯಂಟ್ ಏನಿದೆ ಹೇಳಿ, 6 ಇದೆ ಅಲ್ವಾ, ಇದನ್ನು ಹಾಫ್ ಮಾಡಬೇಕು. ಸೊ ಹಾಫ್ ಮಾಡಿದರೆ 6 ಹಾಫ್ ಅಂದರೆ 3 ಅಲ್ವಾ. ಸೊ ಆ 3 ಏನು ಮಾಡಬೇಕು, ಪ್ಲಸ್ 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂತ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಐ ಹೋಪ್ ನಿಮಗೆ ಅಡ್ಜಸ್ಟ್ಮೆಂಟ್ ಗೊತ್ತಾಯಿತು ಅಂದ್ಕೊಳ್ತೀನಿ. ಏನು ಮಾಡಿದ್ವಿ, ವಾಟ್ ಎವರ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ವಿ ಹ್ಯಾವ್ ಟು ಹಾಫ್ ಇಟ್. ಸೊ ಹಾಫ್ ಮಾಡಿ ಬಂದಿರೋ ಆನ್ಸರ್ನ ಪ್ಲಸ್ ಸ್ಕ್ವೇರ್ ಮಾಡಬೇಕು, ಮೈನಸ್ ಸ್ಕ್ವೇರ್. ಅಗೇನ್ ಎರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಗಡೆ ಸೇಮ್ ಥಿಂಗ್ ಬ್ಯಾಕ್. ಆಮೇಲೆ ಪ್ಲಸ್ 13 ಒಂದಿದೆಯಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕು. ಸೊ ನಾವು ಯು ಕ್ಯಾನ್ ಸಿ ಮೈ ಡಿಯರ್ ಫ್ರೆಂಡ್ಸ್, ಫ್ರಮ್ ಹಿಯರ್ ಟು ಹಿಯರ್ ದಿಸ್ ಈಸ್ ನಥಿಂಗ್ ಬಟ್, ಇಟ್ ಈಸ್ ನಥಿಂಗ್ ಬಟ್ ax minus 3 whole square. Yes or no? Because a minus b whole square ಏನು ಹೇಳಿ, a square minus 2ab plus b square ಆ ಫಾರ್ಮಲ್ಲಿ ಸೆಟ್ ಆಗಿರುತ್ತೆ. and this is minus 9 and plus 13. or else you can write this as x minus 3 the whole square plus this is 4 alva. Or in a better way I can write it as x minus 3 plus 2 square. So see dear friends, we had a quadratic equation. By using perfect square method I converted into a perfect square, isn't it? So now let me rewrite my integral. 1 divided by x square minus 6x plus 13 dx ಇತ್ತಲ್ವಾ. ಸೊ ಇದನ್ನು ನಾವೇನು ಬರಿಬೋದು, 1 divided by x minus 3 square plus 2 square into dx ಅಂತ ಬರೀಬಹುದು. ಎಸ್ ಆರ್ ನೋ? ಸೊ ನಾವು ಇಟ್ ಈಸ್ ಲುಕಿಂಗ್ ಲೈಕ್ ನಮ್ಮದು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಥರ್ಡ್ ಥರ ಕಾಣಿಸ್ತಿದೆ ಅಲ್ವಾ, ಥರ್ಡ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಬಟ್ ಥರ್ಡ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ವಿ ಹ್ಯಾಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಲ್ಲಿ ಎಕ್ಸ್ ಮೈನಸ್ 3 ಇರೋದ್ರಿಂದ ವಿ ಗೋ ವಿತ್ ಒನ್ ಸ್ಟೆಪ್, ದಟ್ ಈಸ್ ಪುಟ್ ಎಕ್ಸ್ ಮೈನಸ್ 3 ಈಕ್ವಲ್ ಟು ಟಿ ಅಂತ ಮಾಡೋಣ, ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ ಅಂತ ಆಗುತ್ತೆ ಅಲ್ವಾ. ಸೊ ದಿಸ್ ವಿಲ್ ಬಿಕಮ್ 1 ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಂಟು ಡಿ ಟಿ ಅಂತ ಆಗುತ್ತೆ. ಸೊ ನಾವು ದಿಸ್ ಈಸ್ ಎಕ್ಸಾಕ್ಟ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಅಲ್ವಾ. ಸೊ ಆನ್ಸರ್ ಏನು ಹೇಳಿ, 1 ಬೈ ಎ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಅಂತ ಇತ್ತು. ಎಕ್ಸ್ ಬದಲು ಟಿ ಇದೆ, ಸೊ ಐ ರೋಟ್ ಟಿ. ಸೊ ಯುವರ್ ಫೈನಲ್ ಆನ್ಸರ್ ವಿಲ್ ಬಿ 1 ಬೈ 2 ಟ್ಯಾನ್ ಇನ್ವರ್ಸ್ ಟಿ ಅಂದರೆ ಏನು ಹೇಳಿ, ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ 2 ಪ್ಲಸ್ ಸಿ ಇಸ್ ವಿಲ್ ಬಿ ದ ಆನ್ಸರ್. ಸೊ ಈ ಕ್ವಶನಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದು ನೋಡಿ, ಪರ್ಫೆಕ್ಟ್ ಸ್ಕ್ವೇರನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಕೆಲಸ ಆದಂಗೆ. ಓಕೆನಾ? ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. Well, let's move on to the next question, dear friends. See, integral of 1 divided by under root x square plus 2x plus 2 ಅಂತಿದೆ. ಸೊ ಅಗೇನ್ ಇಲ್ಲೇನಿದೆ ಹೇಳಿ, ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಮತ್ತೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೊ ನಿಮಗೆ ಬರೋಂಗಿದ್ರೆ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ಸಾಲ್ವ್ ಬೈ ಯರ್ ಸೆಲ್ಫ್ ಆ್ಯಂಡ್ ಚೆಕ್ ವೆದರ್ ಯು ಕ್ಯಾನ್ ಏಬಲ್ ಟು ಗೆಟ್ ದ ಆನ್ಸರ್ ಆರ್ ನಾಟ್. ಸೊ ಏನು ಮಾಡೋಣ, ವಿಲ್ ರೈಟ್ ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x plus 2. So let's make it perfect square. Let's write x square plus 2x as it is. The coefficient of x is 2. We will half it. So 1 anta barutte. So we will add plus 1 square minus 1 square and plus 2. So now from here to here this is nothing but x. ಇಲ್ಲೇನಿರುತ್ತಲ್ಲ ಅದನ್ನು ಬರೆದು ಬಿಡಬೇಕು. ಆಮೇಲೆ ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ ಬರೀಬೇಕು. ಇಫ್ ಯು ಹ್ಯಾವ್ ಮೈನಸ್ ಯು ಹ್ಯಾವ್ ಟು ರೈಟ್ ಮೈನಸ್. ಸೊ ಸಿನ್ಸ್ ಐ ಹ್ಯಾವ್ ಪ್ಲಸ್ ಹಿಯರ್ ಐ ವಿಲ್ ರೈಟ್ ಪ್ಲಸ್, ಆ್ಯಂಡ್ ಸಿನ್ಸ್ ಇಟ್ ಇಸ್ 1 we will write 1 square, and this is minus 1 and plus 2, or else you can say x plus 1 the whole square plus 1, or you can write just a plus 1 square ಅಂತನೂ ಬರೀಬಹುದು.
So now let me rewrite my integral, which is under root of x square plus 2x plus dx, which is equal to integral of under root of x plus 1 the whole square plus 1 square into dx. So this looks like the sixth one, but ಏನು ಹೇಳಿ x plus 1 ಬದಲು ನನಗೆ ಅಲ್ಲಿ t ಬೇಕಲ್ವಾ. So we will write put x plus 1 is equal to t, that becomes dx is equal to dt. So this integral will be converted to 1 divided by under root t square plus 1 square into dt. So now this becomes very good. Sixth one alva, sixth standard ಆಗ್ತಿದೆ ಅಲ್ವಾ. So this is equal to log of mod x plus under root of x plus under root of ಏನಾಗುತ್ತೆ ಹೇಳಿ t square plus 1 square plus c ಅಂತ ಆಗುತ್ತೆ. ಸೊ ದಿಸ್ ಈಸ್ ಲಾಗ್ ಆಫ್ ಟಿ ಅನ್ನು ತೆಗೆದುಬಿಟ್ಟು ವಿ ವಿಲ್ ರೈಟ್ ಟಿ ಅಂದರೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನೋಡಿ, ಎಕ್ಸ್ ಪ್ಲಸ್ 1 ಮಾಡಿದ್ವಲ್ಲ. ಸೊ ಎಕ್ಸ್ ಪ್ಲಸ್ 1 ಪ್ಲಸ್ ಅಂಡರ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ದ ಹೋಲ್ ಸ್ಕ್ವೇರ್ ಪ್ಲಸ್ 1, ದೆನ್ ವಿ ಹ್ಯಾವ್ ಪ್ಲಸ್ ಸಿ ಆ್ಯಸ್ ಅವರ್ ಆನ್ಸರ್. ಓಕೆನಾ. ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. ಆರ್ಎಲ್ಸ್ ನೋಡಿ, ನೀವು ಬೇಕಂದರೆ ಇದನ್ನು ನೀವು ಸ್ವಲ್ಪ ಸಿಂಪ್ಲಿಫೈ ಕೂಡ ಮಾಡಬಹುದು. ಸಿಂಪ್ಲಿಫೈ ಮಾಡಿಬಿಟ್ಟು ಯು ಕ್ಯಾನ್ ರೈಟ್ ದಟ್ ಕ್ವಾಡ್ರಾಟಿಕ್ ಈಕ್ವೇಷನ್, ಬಟ್ ಇದು ಕೂಡ ಓಕೆ ಅಂತ ಹೇಳ್ತೀನಿ. ಸೊ ವೆಲ್, ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ವಿಚ್ ಸೇಸ್ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ 9x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5 ಅಂತಿದೆ ಅಲ್ವಾ. ಸೊ ವಾಟ್ ವಿಲ್ ಡೂ ಇಸ್, ಫಸ್ಟ್ ವಿಲ್ ರೈಟ್ ಕನ್ಸಿಡರ್ ಇನ್ ಹೇಳಿ 9x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕು. ನೋಡಿ, ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕಂದ್ರೆ ಮೊದಲು ಏನು ಚೆಕ್ ಮಾಡಬೇಕಂದ್ರೆ ಎಕ್ಸಿದ್ದು ಕೋಎಫಿಷಿಯಂಟ್ ಏನೂ ಇರಬಾರ್ದು. ಏನು ಹೇಳಿ, ಎಕ್ಸಿದ್ದು ಕೋಎಫಿಷಿಯಂಟ್ ಓನ್ಲಿ ಇಟ್ ಹ್ಯಾಸ್ ಟು ಬಿ ಓನ್ಲಿ 1, ಬಟ್ ರೈಟ್ ನಾವು ವಿ ಹ್ಯಾವ್ 9. ಸೊ ಐ ವಾಂಟ್ ಟು ರಿಮೂವ್ ದ್ಯಾಟ್ 9. ಹೌ ಟು ರಿಮೂವ್ 9? ವೆರಿ ಗುಡ್, ವಿ ವಿಲ್ ಟೇಕ್ 9 ಕಾಮನ್. ಸೊ ಇಫ್ ಐ ಟೇಕ್ 9 ಆ್ಯಸ್ ಕಾಮನ್, ಐ ವಿಲ್ ಬಿ ಲೆಫ್ಟ್ ವಿತ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x by 9 plus 5 by 9, isn't it? So 9 ಅನ್ನು ಕಾಮನ್ ತೆಗೆದಿದ್ದೀನಿ. ಸೊ ನಾವು ದಿಸ್ ಲುಕ್ಸ್ ಲೈಕ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೋಡಿ 3 2s 3 3s 2 by 3x ಆಗುತ್ತೆ ಪ್ಲಸ್ 5 by 9 ಅಂತ ಆಗುತ್ತೆ ಅಲ್ವಾ. ಸೊ ಯಾ, ನಾವು ದಿಸ್ ಈಸ್ ಪರ್ಫೆಕ್ಟ್ ಫಾರ್ಮ್. ಇದು ಪರ್ಫೆಕ್ಟ್ ಫಾರ್ಮಲ್ಲಿದೆ. ಸೊ ಏನು ಮಾಡ್ತಿದ್ವಿ ನಾವು, ಫಸ್ಟ್ 2 ಟರ್ಮ್ಸನ್ನು ಹಾಗೆ ಬರೀಬೇಕು. ನೆಕ್ಸ್ಟ್ ಎಕ್ಸಿದು ಕೋಎಫಿಷಿಯಂಟ್ ಏನಿದೆ ಹೇಳಿ 2/3. ಸೊ 2/3 ಅನ್ನು ಹಾಫ್ ಮಾಡಬೇಕು. ಹಾಫ್ ಅಂದರೆ ಏನಾಗುತ್ತೆ ನೋಡಿ, 2 ಹಾಫ್ ಮಾಡ್ತಿರಲ್ವಾ. ಸೊ 2/6 ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ 1/3 ಅಂತ ಆಗುತ್ತೆ ಅಲ್ವಾ. ಯಾಕಂದರೆ ಈ 2 ಕ್ಯಾನ್ಸಲ್ ಆಗಿ ಇಲ್ಲಿ ಗೆಟ್ 1/3. ಸೊ ವಾಟ್ ವಿಲ್ ಡೂ ಇಸ್ ವಿಲ್ ಆ್ಯಡ್ ಪ್ಲಸ್ 1/3 ಸ್ಕ್ವೇರ್ ಆ್ಯಂಡ್ ಮೈನಸ್ 1/3 ಸ್ಕ್ವೇರ್ ಪ್ಲಸ್ 5/9 ಅಂತ ಆಗುತ್ತೆ. ಇದು ಭಾಳ ಕೇರ್ಫುಲ್ಲಾಗಿ ಬರೀಬೇಕು. 1/3 ಹೆಂಗೆ ಬಂತೇಳಿ, ಎಕ್ಸಿದ ಕೋಎಫಿಷಿಯಂಟು 2/3. ಸೊ 2/3 ಹಾಫ್ ಮಾಡಿದ್ದೀನಿ. ಸೊ ಹಾಫ್ ಮಾಡಿದರೆ ಈ ಥರ ಆಗುತ್ತೆ. ಓಕೆ, ಯಾ. ಸೊ ಇಲ್ಲಿ ಯಾಕೆ ನಾನು ಎಕ್ಸ್ ಸ್ಕ್ವೇರ್ ಬರ್ತಿದ್ದೀನಿ, ಇಲ್ಲಿ 9 ಬರೀಬೇಕಲ್ವಾ. ಯಾ. ಸೊ ನಾವು ದಿಸ್ ಇಸ್ 9 ಈಸ್ ಇಂಟು, ನಾವು ಫ್ರಮ್ ಹಿಯರ್ ಟು ಹಿಯರ್ ಎಕ್ಸ್ ಬರೀಬೇಕು. ಇಲ್ಲಿ ಪ್ಲಸ್ ಇದೆ ಅಲ್ವಾ. ಸೊ ವಿ ರೈಟ್ ಪ್ಲಸ್ and this is 1/3 the whole square minus, see this is minus 1/9 plus 5/9. So now we can easily see, my dear friends, this is x plus 1/3 the whole square. ಇದು ನೋಡಿ 5 minus 1 ಅಂದರೆ 4 ಆಗುತ್ತಲ್ವಾ. ಸೊ ಪ್ಲಸ್ 4 ನಾನು ಈ ಥರ ಬರಲ್ಲ ನೋಡಿ, ಪ್ಲಸ್ 2/3 ಹೋಲ್ ಸ್ಕ್ವೇರ್. ಯಾಕೆ ಹೇಳಿ, ಇಲ್ಲಿ 5ಅಲ್ಲಿ 1 ಹೋದರೆ 4 ಬರುತ್ತೆ, ಕೆಳಗಡೆ 9 ಇದೆ. 4 ಅಂದರೆ 2 ಸ್ಕ್ವೇರ್, 9 ಅಂದರೆ 3 ಸ್ಕ್ವೇರ್. ಅಡ್ಜಸ್ಟ್ಮೆಂಟ್ ಮಾಡಿ ಬರೆದಿದ್ದೀನಿ. ಸೊ ನೋಡಿ, ಕೊಟ್ಟಿರುವಂಥ ಕ್ವಾಡ್ರಾಟಿಕ್ ಇಕ್ವೇಷನ್ ನಾವೇನು ಮಾಡಿದ್ವಿ, ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೊಂಡಿದ್ವಿ. ಸೊ ಇದು ಮೊದಲನೇ ಸ್ಟೆಪ್, 10th ಸ್ಟ್ಯಾಂಡರ್ಡ್ ಕನ್ಸೆಪ್ಟ್. ಸೊ ಇದನ್ನು ಅಪ್ಲೈ ಮಾಡೋಣವಾ. ಸೊ ಅವರ್ ಇಂಟಿಗ್ರಲ್ ಇಲ್ಲೇ ಬರಿತೀನಿ ನೋಡಿ. ಸೊ ಅವರ್ ಇಂಟಿಗ್ರಲ್ ವಿಲ್ ಬಿಕಮ್ ಏನಾಗುತ್ತೆ, ಅದು 9 ಕಾನ್ಸ್ಟೆಂಟ್ ಇದೆ, ವಿ ವಿಲ್ ಟೇಕ್ ಇಟ್ ಔಟ್ಸೈಡ್. ಸೊ ವಾಟ್ ಐಲ್ ಬಿ ಲೆಫ್ಟ್ ವಿತ್ ಇಸ್ ಎಕ್ಸ್ ಪ್ಲಸ್ 1/3 ದ ಹೋಲ್ ಸ್ಕ್ವೇರ್ ಪ್ಲಸ್ 2/3 ದ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇದು ನೋಡಿದರೆ
ಯಾ ಇದು ಥರ್ಡ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಎಸ್ ಆರ್ ನೋ? ಸೊ ಏನಿಲ್ಲ, ಎಕ್ಸ್ ಪ್ಲಸ್ 1/3 ಅಂದರೆ ನಾವು ಟಿ ಅಂತ ಬರೀಬಹುದು. ನೋಡಿ ಇಲ್ಲಿ ಒಂದು ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ, ಈ ಎಕ್ಸ್ ಪ್ಲಸ್ 1/3 ಅನ್ನು ನಾವು ಟಿ ಅಂತ ಬರೆದು ಆಮೇಲೆ ಡಿಫ್ರೆನ್ಷಿಯೇಟ್ ಎಲ್ಲ ಮಾಡೋ ಬದಲು ಡೈರೆಕ್ಟಾಗಿ ಕೂಡ ಆನ್ಸರ್ ಬರೀಬಹುದು. ಹೇಗೆ ಬರೀಬಹುದು? ಆನ್ಸರ್ ಈಸ್ 1/9 ಅಂತೂ ಕಾನ್ಸ್ಟೆಂಟ್ ಇದೆಯಾ. ಸೊ ದಿಸ್ ಈಸ್ ಥರ್ಡ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಥರ್ಡ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಆನ್ಸರ್ ಏನಿದೆ? 1/a tan ಇನ್ವರ್ಸ್ x/a ಅಂತಿದೆ ಅಲ್ವಾ. ಸೊ ವಿಲ್ ರೈಟ್ 1/a ಅಂದರೆ ಏನಿದೆ ಹೇಳಿ? 2/3 ದೆನ್ tan ಇನ್ವರ್ಸ್ ದೆನ್ ವಿ ಹ್ಯಾವ್ ಎಕ್ಸ್, ಬಟ್ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಪ್ಲಸ್ 1/3 ಇದೆ ಅಲ್ವಾ, ಡಿವೈಡೆಡ್ ಬೈ ಎ ಪ್ಲೇಸಲ್ಲಿ ವಿ ಹ್ಯಾವ್ 2/3 ಪ್ಲಸ್ ಸಿ. ಬಟ್ ಈ ಶಾರ್ಟ್ಕಟನ್ನು ಯಾವಾಗ ಯೂಸ್ ಮಾಡಬೇಕಂದ್ರೆ ವೆನ್ ಎವರ್ ವಿ ಹ್ಯಾವ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಸ್ 1. ಎಕ್ಸ್ದು ಕೋಎಫಿಷಿಯಂಟ್ 1 ಇದ್ದಾಗ ಮಾತ್ರ ಈ ಥರ ಶಾರ್ಟ್ಕಟನ್ನು ಯೂಸ್ ಮಾಡಬೇಕು. ಅದರ್ವೈಸ್ ನಾರ್ಮಲ್ ಅವಾಗಿಂದ ಮಾಡಿದ್ವಲ್ಲ, ಪುಟ್ ಎಕ್ಸ್ ಪ್ಲಸ್ 1/3 ಈಕ್ವಲ್ ಟು ಟಿ ಅಂತ, ಅದನ್ನು ಕೂಡ ಫಾಲೋ ಮಾಡಿದ್ರೆ ಏನು ಕೂಡ ಮಿಸ್ಟೇಕ್ ಆಗೋದಿಲ್ಲ. ಓಕೆ, ಯಾ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ನೋಡಿ, 3 1s 3 3s, ಸೊ 3 2s 6 ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಟ್ಯಾನ್ ಇನ್ವರ್ಸ್, ಮೇಲೆ ಎಲ್ ಸಿ ಎಮ್ ತೊಗೊಳ್ತೀನಿ, 3x ಪ್ಲಸ್ 1 ಆಮೇಲೆ ಡಿವೈಡೆಡ್ ಬೈ 2. 3 ಈ ಕೆಳಗಡೆ 3 ಮತ್ತು ಇಲ್ಲಿ ಬಂದು ಎಲ್ ಸಿ ಎಮ್ ಬಂದಿರೋ 3 ಕ್ಯಾನ್ಸಲ್ ಆಗಿ ಕೊನೆಗೆ ವಿ ವಿಲ್ ಬಿ ಗೆಟಿಂಗ್ ದಿಸ್ ಆನ್ಸರ್. ಓಕೆನಾ? ಐ ಹೋಪ್ ನಿಮ್ಗೆ ಇದೆಲ್ಲ ಸಿಂಪಲ್ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಓಕೆನಾ? ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ನೋಟ್ ಇಟ್ ಡೌನ್. Well, let's move on to the next question, dear friends. Yeah, integral of 1 divided by under root ಎಲ್ಲ ಇದೆ ಅಲ್ವಾ. ಅಗೇನ್ ವಿ ಹ್ಯಾವ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಬಂದ ತಕ್ಷಣನೇ ಕೆಲಸ ಏನು ಹೇಳಿ? ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕು ಅಂತ ಗೊತ್ತಾಗಬೇಕು ನಿಮಗೆ. ಸೊ ವಿಲ್ ಕನ್ಸಿಡರ್ ಇಟ್. ಕನ್ಸಿಡರ್ 7 - 6x - x² ಅಲ್ವಾ. ಸೊ ಏನು ಮಾಡೋಣ, ಮೊದಲಿಗೆ ವಿ ವಿಲ್ ರೈಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ನೋಡಿ, x² ಕೋಎಫಿಷಿಯಂಟ್ -1 ಇದೆ ಅಲ್ವಾ. ಸೊ ಫಸ್ಟ್ ಐ ವಿಲ್ ಟೇಕ್ ಮೈನಸ್ ಕಾಮನ್ ಆ್ಯಂಡ್ ಐ ರೀರೈಟ್ ದಿಸ್ ಒನ್. ಸೊ ದಿಸ್ ವಿಲ್ ಬಿಕಮ್ x² ಪ್ಲಸ್ 6x ಮೈನಸ್ 7. ಸೊ ನೋಡಿ, ಮೈನಸ್ ಕಾಮನ್ ತೆಗೆದಿರಂದರೆ ಎಲ್ಲ ಥರದ್ದು ಸೈನ್ ಚೇಂಜ್ ಆಗಬೇಕು. ಸೊ ಇಟ್ ವಾಸ್ ಮೈನಸ್ ಪ್ಲಸ್, ಇಟ್ ವಾಸ್ ಮೈನಸ್ ಪ್ಲಸ್, ಇಟ್ ವಾಸ್ ಪ್ಲಸ್ ಆ್ಯಂಡ್ ಮೈನಸ್. ಸೊ now let's do it our way. x² plus 6x, the coefficient of x is 6, we will half it, that is 3. We will add plus 3² minus 3² and minus 7. So this is from here to here, this is x. Since I have plus, I will write plus. Here we have 3, so this is 3², this is minus 9 and minus 7. So a lot of students make mistake here. They write minus 3² as plus 9. ನೋಡಿ, there is a difference between minus 3 the whole square and minus 3². ಇದ್ರದ್ದು ಆನ್ಸರು ಪ್ಲಸ್ 9 ಅಂತ ಬರುತ್ತೆ. ದಿಸ್ ಆನ್ಸರ್ ವಿಲ್ ಬಿ ಪ್ಲಸ್ 9. ವೈ? ಬಿಕಾಸ್ ಮೈನಸ್ ಈಸ್ ಆಲ್ಸೋ ಇನ್ ದ ಸ್ಕ್ವೇರ್ ಫಂಕ್ಷನ್, ಬಟ್ ಹಿಯರ್ ದ ಸ್ಕ್ವೇರ್ ಫಂಕ್ಷನ್ ಈಸ್ ಓನ್ಲಿ ಫಾರ್ ದ ನಂಬರ್. ಸೊ ದಿಸ್ ಆನ್ಸರ್ ವಿಲ್ ಬಿ ಆಲ್ವೇಸ್ minus 9. So don't make such mistakes. See here I have minus, but square is only on 3. So that's why I wrote it as only 9. So this will be minus of x plus 3 the whole square minus 16. Now let me take minus inside. So if I take minus inside, this will be minus and this will be plus. We'll write 16 minus x plus 3 the whole square, or you can write as 4² minus x plus 3 the whole square. So now see, the given quadratic function is converted into what? Perfect square. So if I substitute here, ille nodi, ille substitute ಮಾಡಿಬಿಡ್ತೀನಿ. So I'll be getting 1 divided by under root of, so this thing we can write as 4² minus x plus 3 the whole square into dx. So ನೋಡಿ, ಇದು ಯಾವ ಥರ ಕಾಣಿಸ್ತಿದೆ ನಿಮಗೆ? ವಿಚ್ ಸ್ಟ್ಯಾಂಡರ್ಡ್ ಫಾರ್ಮುಲಾ? ವೆರಿ ಗುಡ್, ದ ಫಿಫ್ತ್ ಒನ್ ಅಲ್ವಾ. ಇಂಟಿಗ್ರಲ್ ಆಫ್ 1 divided by under root a² minus x², ಫೋರ್ತ್ ಥರ ಕಾಣಿಸ್ತಿದೆ. ಸೊ ಆನ್ಸರ್ ಗೊತ್ತಿದೆಯಲ್ಲ ನಿಮಗೆ, ಏನು ಹೇಳಿ? ಸೈನ್ ಇನ್ವರ್ಸ್ x/a ಅಂತಿದೆ. ಬಟ್ ಎಕ್ಸ್ ಪ್ಲೇಸಲ್ಲಿ ಏನಿದೆ ಹೇಳಿ? ಎಕ್ಸ್ ಪ್ಲಸ್ 3 ಇದೆ, ಎ ಪ್ಲೇಸಲ್ಲಿ 4 ಇದೆ. ಸೊ 4 ಆ್ಯಂಡ್ ಪ್ಲಸ್ ಸಿ ಈಸ್ ಅವರ್ ಆನ್ಸರ್. ಲುಕ್ಸ್ ಈಸಿ, ರೈಟ್? ವೆರಿ ಗುಡ್. Well, dear students, the next question is integral of 1 divided by under root of
ಎಕ್ಸ್ ಮೈನಸ್ 1 ಆ್ಯಂಡ್ ಎಕ್ಸ್ ಮೈನಸ್ 2 ಇಂಟು ಡಿ ಎಕ್ಸ್ ಅಂತಿದೆ. ಸೊ ಹೇಗೆ ಮಾಡ್ತೀರಿ? ಏನಿಲ್ಲ, ಇದು ದೇ ಹ್ಯಾವ್ ಗಿವನ್ ಇನ್ factors, so we will just multiply binomial and binomial by binomial, so we will get a quadratic equation. Hege nodi, so if I multiply x into x, x square, x into this is minus 2x and this is minus x and this is plus 2 times dx, or you can write as 1 divided by under root x square minus 3x plus 2 into dx ಅಂತಿದೆ ಅಲ್ವಾ. ಮತ್ತು ಇದು ಎಕ್ಸಾಕ್ಟ್ಲಿ ಸೇಮ್ ಆಗೋಗ್ಬಿಡ್ತು ಅಲ್ವಾ. ದೇ ಹ್ಯಾವ್ ಗಿವನ್ ದ ಫ್ಯಾಕ್ಟರ್ಸ್ ಬಟ್ ಐ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ನಾವು ವಾಟ್ ವಿಲ್ ಡೂ, ಯು ವಿಲ್ ಕನ್ಸಿಡರ್ ದಿಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಆ್ಯಂಡ್ ಯು ವಿಲ್ ಪ್ರೊಸೀಡ್ ವಿತ್ ದ ಸೇಮ್ ಥಿಂಗ್. ಸೊ ಇದರ ಆನ್ಸರ್ ಏನು ಬರಬೇಕು ಅಂತಂದರೆ ನೀವು ಟ್ರೈ ಮಾಡಬೇಕು, ಟ್ರೈ ಮಾಡಿಬಿಟ್ಟು ಚೆಕ್ ಮಾಡಿ. ಆನ್ಸರ್ ಬರಬೇಕು ಲಾಗ್ ಆಫ್ ಮಾಡ್ ಎಕ್ಸ್ ಮೈನಸ್ 3/2 ಪ್ಲಸ್ ಅಂಡರ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಅಂತ ನಿಮ್ಮದು ಆನ್ಸರ್ ಬರಬೇಕು. ದಿಸ್ ಶುಡ್ ಬಿ ದ ಆನ್ಸರ್ ಫಾರ್ ದಿಸ್ ಒನ್. ಸೊ ಯು ಹ್ಯಾವ್ ಟು ಟ್ರೈ ಇಟ್ ಬೈ ಯರ್ ಸೆಲ್ಫ್. ಓಕೆ, ಸೊ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಇಟ್ ಬೈ ಯರ್ ಸೆಲ್ಫ್. ಸೊ ವೆಲ್ ಡಿಯರ್ ಸ್ಟೂಡೆಂಟ್ಸ್, these are the 3 questions which are exactly similar to whatever we have solved so far. So ನೀವೇನು ಮಾಡಬೇಕು, take these questions as homework and try to get the answer for this one. So if you solve them, then you can send me the solutions on WhatsApp so that I'll see the answers and I'll reply to your solutions. If you have made any mistakes, then also I'll correct there itself and I'll tell you how to improve further. Okay, so please take down the questions and try to solve them. And we'll stop the video, we'll stop the session here itself. In the next video, we will see one more type of integral. Okay, so please try to solve this. Bye.